ಶುಲ್ಕದ ಮಾಹಿತಿ ಕೇಳಿದ್ದಕ್ಕೆ ಪ್ರಾಂಶುಪಾಲರು ತಮಗೆ ಬೆದರಿಕೆ ಹಾಕಿದ್ದಾರೆ ಎಂದು ಆರೋಪಿಸಿ ವಿದ್ಯಾರ್ಥಿಗಳು ಆಕ್ರೋಶ ಹೊರಹಾಕಿದ ಘಟನೆ ಕುಮಟಾ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ನಡೆದಿದೆ. ಅಲ್ಲದೆ ಪ್ರಾಂಶುಪಾಲರನ್ನು ವರ್ಗಾವಣೆ ಮಾಡುವಂತೆ ಆಗ್ರಹಿಸಿದರು. ಶಕ್ತಿ ಗುಡುಗಿದರೆ ವಿದ್ಯಾರ್ಥಿ ಶಕ್ತಿ ಗುಡುಗಿದರೆ ಸ್ಟೂಡೆಂಟ್ಸ್ ಪವರ್. ಕುಮಟಾ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿಗಳು ಪ್ರಾಂಶುಪಾಲರಾದ ವಿಜಯ ಡಿ ನಾಯ್ಕ ಅವರ ಬಳಿ 2025-26ನೇ ಸಾಲಿನ ವಾರ್ಷಿಕವಾಗಿ ಸಂಗ್ರಹಿಸಿರುವ ವಿದ್ಯಾರ್ಥಿಗಳ ಶುಲ್ಕದ ಖರ್ಚು ವೆಚ್ಚಗಳ ಮಾಹಿತಿಯನ್ನ ಕೇಳಲು ಹೋದಾಗ ಸರಿಯಾದ ಮಾಹಿತಿಯನ್ನ ನೀಡದೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ವಿದ್ಯಾರ್ಥಿಗಳನ್ನ ಡಿಬಾರ್ ಮಾಡುತ್ತೇವೆ, ಪೊಲೀಸರಿಗೆ ಕರೆ ಮಾಡಿ ದೂರು ದಾಖಲಿಸುತ್ತೇವೆ, ನಿಮ್ಮ ಸಹಾಯಕ್ಕೆ ಯಾರು ಬರ್ತಾರೆ ಎಂದು ಬೆದರಿಕೆ ಹಾಕಿದ್ದಾರೆ ಎಂದು ಆರೋಪಿಸಿ ಕುಮಟಾ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಆವರಣದಲ್ಲಿ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ಹಾಗೂ ಕಾಲೇಜಿನ ವಿದ್ಯಾರ್ಥಿಗಳು ಸೇರಿ ಪ್ರತಿಭಟನೆ ನಡೆಸಿದ್ರು. ಸ್ಥಳಕ್ಕೆ ಕುಮಟಾ ತಹಶೀಲ್ದಾರರು ಹಾಗೂ ಶಾಸಕರು ಆಗಮಿಸಿ ವಿದ್ಯಾರ್ಥಿಗಳ ಅಹವಾಲನ್ನು ಸ್ವೀಕಾರ ಮಾಡಬೇಕು ಎಂದು ವಿದ್ಯಾರ್ಥಿಗಳು ಪಟ್ಟು ಹಿಡಿದರು. ಈ ಸಂದರ್ಭದಲ್ಲಿ ಸ್ಥಳಕ್ಕೆ ಆಗಮಿಸಿದ ಸಾಮಾಜಿಕ ಹೋರಾಟಗಾರರಾದ ಭಾಸ್ಕರ್ ಪಟ್ಕಾರ್ ಅವರು ಶಾಸಕರು ಆಗಮಿಸದೇ ಇರುವುದರಿಂದ ಶಾಸಕರ ವಿರುದ್ಧದ ಘೋಷಣೆಗಳನ್ನು ಕೂಗಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ಪ್ರಾಂಶುಪಾಲರನ್ನ ಕೂಡಲೇ ವರ್ಗಾವಣೆ ಮಾಡಬೇಕು ಎಂದು ಕಾಲೇಜಿನ ಎದುರು ಧರಣಿ ಕುಳಿತರು. ಇವತ್ತು ನಿಮ್ಮ ಈ ಒಂದು ಕಾಲೇಜಿನಲ್ಲಿ ವಿದ್ಯಾರ್ಥಿಗಳಿಗೆ ಹಾಗೂ ನಮ್ಮ ಪ್ರಿನ್ಸಿಪಾಲ್ರಿಗೆ ಏನೋ ಒಂದು ಸಣ್ಣ ವಿಚಾರದಲ್ಲಿ ತಕರಾರು ಬಂದಿರೋದು ನನ್ನ ಗಮನಕ್ಕೂ 1-2 ದಿನ ಬಂದಿದೆ. ವಿದ್ಯಾರ್ಥಿ ಜೀವನದಲ್ಲಿ ನಿಮ್ಮ ಶಿಕ್ಷಕರು ತಪ್ಪು ಮಾಡಿರೋದು ಆದರೆ ಅದು ಅಕ್ಷಮ್ಯ ಅಪರಾಧ. ಆದರೆ ನೀವು ಸಹ ಇಂಥ ಒಂದು ಸಂದರ್ಭದಲ್ಲಿ ನಮ್ಮೆಲ್ಲ ನಿಮ್ಮ ಲೀಡ್ರ್ಗಳಿದ್ದಾರೆ, ನಿಮ್ಮ ಒಂದು ಶಿಕ್ಷಕ ಲೀಡ್ರ್ ಇದ್ದಾರೆ, ನಿಮ್ಮ ವಿದ್ಯಾರ್ಥಿ ಲೀಡ್ರ್ಗಳಿದ್ದಾರೆ, ಅವರ ಮಾತನ್ನು ನೀವು ಕೇಳಬೇಕಾಗ್ತದೆ. ಯಾಕಂತಂದರೆ ನಮ್ಮ ವಿದ್ಯಾರ್ಥಿ ಜೀವನ ಬಹಳ ಪ್ರಾಮುಖ್ಯವಾದದ್ದು. ಈ ಸಂದರ್ಭದಲ್ಲಿ ಜೆಡಿಎಸ್ ಜಿಲ್ಲಾಧ್ಯಕ್ಷರಾದ ಸೂರಜ್ ನಾಯ್ಕ ಸೋನಿ ಅವರು ಸ್ಥಳಕ್ಕೆ ಆಗಮಿಸಿ ವಿದ್ಯಾರ್ಥಿಗಳ ಸಮಸ್ಯೆಯನ್ನು ಆಲಿಸಿ ಕೂಡಲೇ ಸ್ಥಳಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಆಗಮಿಸಿ ಸಮಸ್ಯೆಯ ಪರಿಹಾರಕ್ಕೆ ಆಗ್ರಹಿಸಿದ್ರು. ವಿದ್ಯಾರ್ಥಿ ಜೀವನದಲ್ಲಿ ಕ್ರಿಮಿನಲ್ ಕೇಸ್ ದಾಖಲಾದರೆ ಆ ವಿದ್ಯಾರ್ಥಿಯ ಜೀವನವೇ ನಾಶ ಆದಂತೆ ಆಗುತ್ತದೆ. ದೂರು ದಾಖಲಿಸುವ ಪೂರ್ವದಲ್ಲಿ ವಿದ್ಯಾರ್ಥಿಗಳನ್ನ ಕರೆಯಿಸಿ ದೂರು ಸ್ವೀಕಾರ ಮಾಡಬೇಕಿತ್ತು ಎಂದು ಪೊಲೀಸರ ವಿರುದ್ಧ ಕಿಡಿಕಾರಿದ್ರು. ಒಂದು ವಿದ್ಯಾರ್ಥಿಗಳ ಮೇಲೆ ಕೇಸ್ ಬುಕ್ ಮಾಡಬೇಕಾದ್ರೆ 10 ಸಲ ಯೋಚನೆ ಮಾಡಬೇಕು. ಯಾಕಂದ್ರೆ ಆ ವಿದ್ಯಾರ್ಥಿ ಮೇಲೆ ಏನಾದರೂ ಕ್ರಿಮಿನಲ್ ಕೇಸ್ ಬುಕ್ ಆಯಿತು ಅಂದರೆ ಇವರೇ ಯಾವ ಡಿಪಾರ್ಟ್ಮೆಂಟು ನಮ್ಗೆ ರಕ್ಷಣೆ ಕೊಡಬೇಕು, ಯಾವ ಡಿಪಾರ್ಟ್ಮೆಂಟು ಈ ರೌಡಿಸಮ್ ಅನ್ನ ನಿಲ್ಲಿಸುವಂತ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು, ಅವರೇ ಪ್ರೋಆಕ್ಟಿವ್ ಆಗಿ ಕೆಲಸ ಮಾಡ್ತಿದ್ದಾರೆ ಅಂತ ನಾನು ಈ ಸಂದರ್ಭದಲ್ಲಿ ಎಸ್ಪೆಷಲಿ ಇನ್ಸ್ಪೆಕ್ಟರ್ ಮೇಲೆ. ಇನ್ಸ್ಪೆಕ್ಟರ್ ಆದವನು ಅವ್ರ ಕರ್ತವ್ಯ ಏನಿತ್ತು ಅಂದ್ರೆ ಕೂತಿ ಬಗೆಹರಿಸುವಂಥದ್ದು ಮಾಡಬೇಕಿತ್ತು. ಸಡನ್ ಇಮಿಡಿಯೇಟ್ಲಿ ವಿದ್ಯಾರ್ಥಿ ಕರೆಸಿ ಏನಾಗಿದೆ ಅನ್ನೋದ್ರ ಬದಲು ಕ್ರಿಮಿನಲ್ ಕೇಸ್ ಹಾಕ್ತಾರೆ ಅಂದ್ರೆ ಇದು ಎಂಥ ನ್ಯಾಯ, ಇದು ಎಂಥ ದುರಾಡಳಿತ ಅಂದ್ರೆ ನಂಬೋದಕ್ಕೆ ಸಾಧ್ಯ ಇಲ್ಲ. ನಾನು ನೇರವಾಗಿ ಪೊಲೀಸ್ ಇನ್ಸ್ಪೆಕ್ಟರ್ನ ಖಂಡಿಸ್ತೀನಿ. ಮತ್ತೆ ಇಲ್ಲಿಯ ಆಡಳಿತ ಮಂಡಳಿ ಮತ್ತು ಪ್ರಿನ್ಸಿಪಾಲ್ ಇವರು ಮನೆ ಹೊರಗೆ ಹ್ಯಾಕ್ ತಗೊಂಡೋದ್ರು. ಈ ಕೇಸ್ ಮನೆ ಒಳಗೆ ಬಗೆಹರಿಸ್ಬೇಕಾದ್ದು ನೀವೆಲ್ಲ ವಿದ್ಯಾರ್ಥಿಗಳು. ವಿದ್ಯಾರ್ಥಿ ಜೀವನದಲ್ಲಿ ನಿಮ್ಮನ್ನ ನಾನು ಒಂದು ಕಾಲೇಜ್ ಡೈರೆಕ್ಟರ್ ಆಗಿ 9 ವರ್ಷ ಕೆಲಸ ಮಾಡಿದ್ದೀನಿ. ವಿದ್ಯಾರ್ಥಿಗಳನ್ನ ಒಳ್ಳೆ ದಾರಿಗೆ ತಗೊಂಡು ಹೋಗುವಂಥದ್ದು ನಮ್ಮ ಕರ್ತವ್ಯ, ನಾವು ಮಾಡಬೇಕಾದ್ದು. ಇಟ್ ಈಸ್ ಅವರ್ ಫಂಡಮೆಂಟಲ್ ಡ್ಯೂಟೀಸ್. ನಮಗೆ ವಿದ್ಯಾರ್ಥಿಗಳ ಫಂಡಮೆಂಟಲ್ ಡ್ಯೂಟಿ ಅನ್ನೋದು ಗೊತ್ತಿರಬೇಕು. ಅದಕ್ಕೆ ಪೂರಕವಾಗಿ ಯಾವುದೇ ಥರದ ಅಹಿತಕರ ಘಟನೆ ಆಗಿದೆ, ಮುಂದಿನ ದಿನದಲ್ಲಿ ಅವರು ಹ್ಯಾಬಿಚುವಲ್ ಆಗಿದೆ, ಕ್ರಿಮಿನಲ್ ಹ್ಯಾಬಿಚುವಲ್ ಆಗೋದಕ್ಕೆ ಇಂಥ ಕೇಸ್ಗಳು ಕಾರಣ ಆಗ್ಬಿಡ್ತದೆ.
ನಂತರ ಸ್ಥಳಕ್ಕೆ ಕುಮಟಾ ತಹಶೀಲ್ದಾರ್ ಶ್ರೀಕೃಷ್ಣ ಕಾಮ್ಕರ್ ಹಾಗೂ ಶಾಸಕರಾದ ದಿನಕರ್ ಶೆಟ್ಟಿ ಅವರು ಆಗಮಿಸಿ ವಿದ್ಯಾರ್ಥಿಗಳ ಸಮಸ್ಯೆಯನ್ನ ಆಲಿಸಿದ್ರು. ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಪ್ರಾಂಶುಪಾಲರಾದ ವಿಜಯ ಡಿ ನಾಯ್ಕ್ ಅವರನ್ನ ವರ್ಗಾವಣೆ ಮಾಡುವಂತೆ ಮತ್ತು ಅವಾಚ್ಯ ಶಬ್ದಗಳಿಂದ ನಿಂದಿಸಿದ ವಿದ್ಯಾರ್ಥಿಗಳ ಬಳಿ ಕ್ಷಮೆಯಾಚಿಸುವಂತೆ ಆಗ್ರಹಿಸಿ ಘೋಷಣೆಗಳನ್ನ ಕೂಗಿದ್ರು. ಶಾಸಕರಾದ ದಿನಕರ್ ಶೆಟ್ಟಿ ಅವರು ಈ ಕಾಲೇಜಿನ ಪ್ರಾಂಶುಪಾಲರನ್ನ ವರ್ಗಾವಣೆ ಮಾಡುವ ಕುರಿತಾಗಿ ಸಚಿವರ ಬಳಿ ಮಾತನಾಡುತ್ತೇನೆ. ವಿದ್ಯಾರ್ಥಿಗಳ ಬಳಿ ಅನುಚಿತವಾಗಿ ವರ್ತಿಸಿದ ಪ್ರಾಂಶುಪಾಲರ ನಡೆಯನ್ನ ಖಂಡಿಸುತ್ತೇನೆ ಎಂದರು. ಮಾಡೋದಾಗ್ಲಿ ಟ್ರಾನ್ಸ್ಫರ್ ಮಾಡೋದಾಗ್ಲಿ ನನಗೂ ಅಧಿಕಾರ ಇಲ್ಲ ಮತ್ತು ಸರ್ಕಾರ ಅದರ ಮೇಲೆ ಕ್ರಮ ತಗೊಳ್ಬೇಕಾಗ್ತದೆ. ನಾವು ಹೇಳಿದೆ ಏನಾಗಿದೆ, ನಾನು BJP MLA ಇದ್ದೇನೆ, ಸರ್ಕಾರ ಇರೋದು ಕಾಂಗ್ರೆಸ್ಸು. ಹೀಗಾಗಿ ಅವರು ನಾವು ಹೇಳಿದ್ದನ್ನು ಕೇಳೇ ಬಿಡ್ತಾರೆ ಅನ್ನುವಂಥದ್ದೆಲ್ಲ ನಮ್ಮ ವಿರುದ್ಧ ಮಾಡ್ತಾರೆ. ನಾವು ಹೇಳಿದ ವಿರುದ್ಧನೇ ಮಾಡ್ತಾರೆ ಬಿಟ್ಟರೆ ನಾನು ಹೇಳಿದ ಪರವಾಗಿ ಅವ್ರು ಮಾಡೋದಿಲ್ಲ. ಅವರು ಮತ್ತು ವಿದ್ಯಾರ್ಥಿಗಳಿಗೆ ಕಳೆದ ಬಾರಿ ಪರೀಕ್ಷೆ ಕೂತ್ಕೊಳ್ಳಿಕ್ಕೆ ಅಟೆಂಡೆನ್ಸ್ ಕಡಿಮೆ ಇದ್ದವಾಗ ನನ್ನ ಹತ್ರ ಬಂದರು. ನಾನು ಯೂನಿವರ್ಸಿಟಿ ಅವ್ರಿಗೆ ಮಾತಾಡಿ ಪ್ರಿನ್ಸಿಪಾಲ್ರಿಗೆ ಹೇಳಿ ಸುಮಾರು 10-15 ವಿದ್ಯಾರ್ಥಿಗಳಿದ್ದರು. ಅವರಿಗೆ ಓಡಾಡಿಸ್ತಿಲ್ಲ. ನಾನು ಅದಕ್ಕೆ ಹೆಂಗೆ ಮಾಡಬೇಕು ಅವ್ರಿಗೆ ಕೊಡೋದು ಅವ್ರಿಗೆ ಹೇಳಿದೆ. ನಾನು ಕಾಲೇಜ್ಗೆ ಹೋದವನೇ, ನಾನು ಗಲಾಟೆ ಮಾಡಿದ್ದೆ. ಆದರೆ ನೀವು ಪ್ರಿನ್ಸಿಪಾಲ್ರಿಗೂ ಮತ್ತು ಪ್ರೊಫೆಸರ್ ವಿರುದ್ಧ ಎಲ್ಲ ಹೋಗ್ಬೇಡ್ರಪ್ಪ ಅಂದ್ಕೊಂಡು ಅವ್ರಿಗೆ ಹೇಳಿ ಸಮಾಧಾನ ಮಾಡಿ ಅವರಿಗೆ ಪರೀಕ್ಷೆ ಕೂತ್ಕೊಳ್ಳಿಕ್ಕೆ ಅವಕಾಶ ಮಾಡಿ ಕೊಟ್ಟಿದ್ದೇನೆ ನಾನು. ಅದು ನನ್ನ ಜವಾಬ್ದಾರಿ. ಈಗ ನಿನ್ನೆ ಮೊನ್ನೆನೂ ಹೇಳಿದ್ದೇನೆ ಅವರಿಗೆ, ಭಾಳ ದೊಡ್ಡ ಪ್ರಮಾಣದಲ್ಲಿ ಗಲಾಟೆ ಮಾಡಲಿಕ್ಕೆ ಹೋಗ್ಬೇಡ್ರಿ, ಕೂತ್ಕೊಂಡು ಅವರಿಗೂ ಕೂತ್ಕೊಂಡು ನಾನು ಬರ್ತೇನೆ. ನಮ್ಮ ಕಾಲೇಜ್ನಲ್ಲಿ ಪ್ರಿಮೈಸಸ್ನಲ್ಲಿ ಇಂಥದ್ದೆಲ್ಲ ಆದರೆ ಅಷ್ಟು ಸರಿಯಾಗೋದಿಲ್ಲ, ಒಳ್ಳೆಯದಲ್ಲ. ಪ್ರಿನ್ಸಿಪಾಲ್ರಿಗೂ ನನಗೂ ಅಷ್ಟು ಒಳ್ಳೆ ರಿಲೇಷನ್ ಇಲ್ಲ. ಅವರು ಸ್ವಲ್ಪ ನೀವು ಹೇಳ್ದಂಗೆ ಜೋರಿದ್ರು. ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ನ ಸಂಜಯ್ ಗಾಂವ್ಕರ್ ಅವರು ಮಾತನಾಡಿ, ಕಾಲೇಜಿನ ಪ್ರಾಂಶುಪಾಲರಾದ ವಿಜಯ ಡಿ ನಾಯ್ಕ್ ಅವರು ವಿದ್ಯಾರ್ಥಿಗಳ ಜೊತೆಗೆ ಅನುಚಿತವಾಗಿ ವರ್ತಿಸಿದ್ದಾರೆ, ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ, ವಿದ್ಯಾರ್ಥಿಗಳ ಮೇಲೆ ದೂರು ದಾಖಲಿಸಿದ್ದಾರೆ. ಅವರ ನಡೆ ಅವರಿಗೆ ಶೋಭೆ ತರುವಂತದ್ದಲ್ಲ. ಅವರನ್ನ ಕೂಡಲೇ ವರ್ಗಾವಣೆ ಮಾಡಬೇಕು. ಜೊತೆಗೆ ಅವರು ವಿದ್ಯಾರ್ಥಿಗಳ ಮೇಲೆ ದಾಖಲಿಸಿದ್ದ ದೂರನ್ನ ವಾಪಸ್ ಪಡೆಯಬೇಕು ಎಂದು ಆಗ್ರಹಿಸಿದ್ರು. ಒಂದು ಮಕ್ಕಳಿಗೆ ತಿಳಿಯನ್ನ ಹೇಳಿ ಆ ಮಕ್ಕಳನ್ನ ದೇಶದ ಆಸ್ತಿಯನ್ನಾಗಿ ಮಾಡುವ ಬದಲು ಅವರನ್ನು ಯಾರೂ ಇಲ್ಲದಲ್ಲಿ ಒಂದು CCTV ಇಲ್ಲದಂಥ ಒಂದು ಪ್ರದೇಶಕ್ಕೆ ಕರ್ಕೊಂಡು ಹೋಗಿ ಅವಾಚ್ಯ ಶಬ್ದಗಳಿಂದ ನಿಂದನೆಯನ್ನು ಮಾಡಿ ನಿಮಗೆ ಮುಂದೆ ಯಾರು ಬರ್ತಾರೆ, ತನಗೆ ಒಂದು ರೀತಿ ಹಿಂದುಗಡೆ ಸಪೋರ್ಟ್ ಇದೆ, ತಾನು ಒಬ್ಬ ಗೌರ್ಮೆಂಟ್ ಎಂಪ್ಲಾಯಿ, ತಾನು ಹೇಳ್ದಂಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ಬೋದು ಅಥವಾ ಸರ್ಕಾರಿ ತಹಶೀಲ್ದಾರ್ ಇರ್ಬೋದು, ಇಲ್ಲಿನ PSI ಇರ್ಬೋದು, ಅವ್ರು ತಾನು ಹೇಳ್ದಂಗೆ ಕೇಳ್ತಾರೆ ಅನ್ನುವ ದರ್ಪದಿಂದ ವಿದ್ಯಾರ್ಥಿಗಳನ್ನು ಒಂದು ಅವಾಚ್ಯ ಶಬ್ದಗಳಿಂದ ಇವತ್ತು ನಿಂದನೆ ಮಾಡಿರುವಂಥ ವಿಷಯವನ್ನು ಕೇಳಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಇವತ್ತು ಈ ಒಂದು ಹೋರಾಟವನ್ನು ಹಮ್ಮಿಕೊಂಡಿದೆ. ಈ ಹೋರಾಟ ಎಲ್ಲಿವರೆಗೆ ನಡೀತದೆ ಅಂತೇಳಿ ಸಂಬಂಧಪಟ್ಟಂಥ ಅಧಿಕಾರಿ ವರ್ಗದವರು ಇರ್ಬೋದು ಅಥವಾ ಸಂಬಂಧಪಟ್ಟಂಥ ಸ್ಥಳೀಯ ಶಾಸಕರು ಬಂದು ಈ ಒಂದು ಯಾರು ಪ್ರಾಂಶುಪಾಲರಿದ್ದಾರೆ ಅವರನ್ನು ಸಸ್ಪೆಂಡ್ ಮಾಡೋದಿಲ್ವೋ ಅಲ್ಲಿ ತನಕ ಈ ಹೋರಾಟ ನಡೀತಾನೆ ಇರ್ತದೆ. ಅವರು ತಾವಾಗಿ ತಪ್ಪನ್ನು ಒಪ್ಪಿಕೊಂಡು ಈಗಾಗಲೇ ಈ ಸಂದರ್ಭದಲ್ಲಿ ಪ್ರಾಂಶುಪಾಲರನ್ನ ಕೂಡಲೇ ವರ್ಗಾವಣೆ ಮಾಡುವಂತೆ ಆಗ್ರಹಿಸಿ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ಹಾಗೂ ಕಾಲೇಜು ವಿದ್ಯಾರ್ಥಿಗಳ ಪರವಾಗಿ ತಹಶೀಲ್ದಾರ್ಗೆ ಮನವಿಯನ್ನ ಸಲ್ಲಿಸಲಾಯಿತು. ನಂತರ ಪ್ರಾಂಶುಪಾಲರು ವಿದ್ಯಾರ್ಥಿಗಳ ಬಳಿ ಕ್ಷಮೆಯಾಚಿಸಬೇಕು ಎಂದು ಆಗ್ರಹಿಸಿದ್ರು. ಈ ಎಲ್ಲಾ ಘಟನೆ ಮತ್ತು ಬೆಳವಣಿಗೆಗಳಿಂದ ನೊಂದ ಕಾಲೇಜಿನ ಪ್ರಾಂಶುಪಾಲರಾದ ವಿಜಯ ಡಿ ನಾಯ್ಕ್ ಅವರು ವಿದ್ಯಾರ್ಥಿಗಳ ಬಳಿ ಬಹಿರಂಗವಾಗಿ ಕ್ಷಮೆಯಾಚಿಸಿದ್ರು. ನಂತರ ದೂರನ್ನ ವಾಪಸ್ ಪಡೆಯುವ ಬಗ್ಗೆ ಚರ್ಚೆ ನಡೆಸುವುದಾಗಿ ತಿಳಿಸಿದ್ರು. ಕಾರಣ ನನಗೆ ಗೊತ್ತಿಲ್ಲದೇನೆ ಅಥವಾ ಗೊತ್ತಿದ್ದೋ ಏನಾದರೂ ತಪ್ಪಾಗಿದ್ರೆ ಅದ್ರ ಬಗ್ಗೆ ನಿಮ್ಗೆ ಕ್ಷಮೆ ಇದೆ, ಆಯ್ತಾ? ವಿಸ್ಮಯ ನ್ಯೂಸ್, ದೀಪೇಶ್ ನಾಯ್ಕ್, ಕುಮಟಾ.